ಕರ್ನಾಟಕ ರಾಜ್ಯದಲ್ಲಿಯೇ ನಾಗದೇವರುಗಳ ಆರಾಧನೆಗೆ ಪ್ರಖ್ಯಾತಿ ಪಡೆದಿರುವ ಪುಣ್ಯಕ್ಷೇತ್ರ ಎಂದರೆ ಅದುವೇ ಧರ್ಮಸ್ಥಳ ಸಮೀಪವಿರುವ ಕುಕ್ಕೆ ಸುಬ್ರಹ್ಮಣ್ಯ. ಈ ಕ್ಷೇತ್ರಕ್ಕೆ ನಾಗದೋಷಗಳ ನಿವಾರಣೆಗೆ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ನಿತ್ಯವೂ ಭೇಟಿ ಕೊಡ್ತಾರೆ. ಆದರೆ ಕಡುಬಡತನದ ಕುಟುಂಬಗಳಿಗೆ ಸಮಸ್ಯೆ ಇದ್ದರೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರುವಷ್ಟು ಅನುಕೂಲ ಇರುವುದಿಲ್ಲ. ಅಂಥವರಿಗಾಗಿಯೇ ಅಷ್ಟೇ ಮಹಿಮೆಯನ್ನ ಹೊಂದಿರುವ ಈ ದೇವಾಲಯ ಇಂದು ಹೊಸದುರ್ಗ ತಾಲೂಕಿನಲ್ಲಿ ನಿರ್ಮಾಣವಾಗಿದೆ. ಹೌದು ವೀಕ್ಷಕರೇ, ಹೊಸದುರ್ಗ ತಾಲೂಕಿನ ಶೀರನಕಟ್ಟೆ ಸಮೀಪವಿರುವ ಅಯ್ಯನಹಳ್ಳಿ ಎಂಬ ಗ್ರಾಮದಲ್ಲಿ ನಾಗಸನ್ನಿಧಿ ಎಂಬ ದೇವಾಲಯವನ್ನ ರಾಜಪ್ಪ ದೇವರಾಜಪ್ಪ ಎಂಬ ಅಣ್ಣ ತಮ್ಮಂದಿರ ಕುಟುಂಬವು ಈ ನೂತನ ದೇವಾಲಯವನ್ನ ಕಳೆದೊಂದು ತಿಂಗಳಿಂದ ನಿರ್ಮಾಣ ಮಾಡುವ ಮೂಲಕ ಭಕ್ತರ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಈ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ನಾಗದೇವರು ಹೆಚ್ಚು ಶಕ್ತಿಯನ್ನ ಹೊಂದಿದ್ದು, ನೊಂದು ಬೆಂದು ಬಂದ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನ ಭಗವಂತನ ಮುಂದೆ ಬೇಡಿದ್ದೇ ಆದರೆ ಎಲ್ಲವನ್ನ ಕರುಣಿಸುವ ಶಕ್ತಿ ಈ ನಾಗದೇವರಿಗಿದೆ. ಹಲವು ದೋಷಗಳಿಗೆ ಪರಿಹಾರವನ್ನ ನಾವು ಇಲ್ಲಿ ಕಾಣಬಹುದು. ಈ ಪುಣ್ಯಕ್ಷೇತ್ರಕ್ಕೆ ಒಮ್ಮೆ ನೀವು ಭೇಟಿ ಕೊಡುವ ಮೂಲಕ ಈ ಪವಾಡಗಳ ಅನುಭವವನ್ನ ಪಡೆಯಿರಿ ಎಂದಿದ್ದಾರೆ ಇಲ್ಲಿನ ಪುರೋಹಿತರಾದ ಕೊಟ್ರೇಶ್ ಅವರು. ನಮಸ್ಕಾರ, ನಮ್ಮ ಹೆಸರು ಕೊಟ್ರೇಶ್ ಅಂತ. ನಾವು ಪುರೋಹಿತರು ಹಾಗೂ ಇಲ್ಲಿ ಸುತ್ತಮುತ್ತಲಿನ 25-30 ಹಳ್ಳಿಗೆ ಹೈನರಾಗಿ ನಾವಿಲ್ಲಿದ್ದೀವಿ. ನಾವು ಸುಮಾರು ಕಡೆ ಎಲ್ಲ ಹೋಗ್ತಾ ಇರ್ತೀವಿ, ಪೂಜೆ ಪುನಸ್ಕಾರಗಳು ಮಾಡ್ತಾ ಇರ್ತೀವಿ, ಹೋಮ ಹವನಗಳು ಮಾಡ್ತಾ ಇರ್ತೀವಿ. ಆದರೆ ಇಂಥ ಒಂದು ಜಾಗನ ನಾನು ಇದುವರೆಗೂ ಕೂಡ ಎಲ್ಲೂ ನೋಡಿಲ್ಲ ಅಂತ ಹೇಳೋಕ್ಕೆ ಬಯಸ್ತೀನಿ. ಯಾಕಂತಂದರೆ ಇಲ್ಲಿ ಏನು ಒಂದು ಹೇಳಿಕೆ ಆಗುತ್ತೆ ಅದು ಉಚಿತವಾಗಿದೆ ಎಲ್ಲರಿಗೂ ಕೂಡ. ಆಮೇಲೆ ಈ ಜಾಗದಲ್ಲಿ ಬಂದು ಯಾವುದೇ ಥರದ ದೋಷಗಳಿದ್ದರೂ ಕೂಡ, ಸರ್ಪ ಸಂಸ್ಕಾರ ಆಗಿರ್ಬೋದು, ಆಶ್ಲೇಷ ಬಲಿ ಪೂಜೆ ಆಗಿರ್ಬೋದು, ಆಮೇಲೆ ಮಕ್ಕಳ ಸಂತಾನ ಇಲ್ದರು ಅವರು ಬಂದು ಇಲ್ಲಿ ಪೂಜೆ ಮಾಡಿಸ್ಬೋದು. ಆಮೇಲೆ ಮದುವೆ ಆಗದೆ ಇರೋರು ಅವರು ಕೂಡ ಬಂದು ಇಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ಬೋದು. ಯಾಕೆ ಅಂತಂದರೆ ಈಗ ನಮಗೆ ಬೇರೆ ಉದಾಹರಣೆ ಯಾವುದು ಬೇಕಾಗಿಲ್ಲ, ಅವ್ರ ಮನೆಯವರೇ ಇದ್ದಾರೆ ಇಲ್ಲಿ, ಆಯಿತಾ. ನಾವು ನೋಡಿದಾಗ ನಾವು ಈ ಚಿಕ್ಕ ಹುಡುಗರಿದ್ದಾಗ ಅವರು ನೋಡಿದ್ವಿ, ನಾವು ಮನೇನ ಅವ್ರು ದೇವರಾಜಣ್ಣ ಅಂತ ಏನು ಹೇಳಿದ್ರು ಅವ್ರು ನೋಡಿದ್ವಿ. ಚಿಕ್ಕ ಹುಡುಗರಿದ್ದಾಗ ಅವ್ರ ಜೊತೆನೇ ನಾವು ಇರ್ತಾಯಿದ್ವಿ. ಅವ್ರ ಮನೆ ಹೇಗಿತ್ತು ಅಂತ ಇವತ್ತು ಗೊತ್ತು. ಆದರೆ ಇವತ್ತು ಅವರು ಯಾವ ಒಂದು ಮಟ್ಟಕ್ಕಿದ್ದಾರೆ ಅಂತಲೂ ಗೊತ್ತು. ಅದಕ್ಕೆಲ್ಲ ಕಾರಣ ಇದೊಂದು ದೇವರು ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ನಾಳೆ ದಿನ ಎಲ್ಲ ಭಕ್ತಾದಿಗಳು ಕೂಡ ಆ ನಾಗೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ, ನಿಮ್ಮ ಯಾವುದೇ ಕೂಡ ತೊಂದರೆಗಳಿದ್ದರೂ ಕೂಡ ಇದು ಅಯ್ಯನಹಳ್ಳಿ ಗ್ರಾಮ ಅಂತ, ಹೊಸದುರ್ಗ ತಾಲೂಕು ಮಾಡದಕೆರೆ ಹೋಬಳಿ ಶೀರನಕಟ್ಟೆ ಮಜರೆ. ನೀವು ಅಲ್ಲಿ ಮೇನ್ ರೋಡಿಂದ ಒಳಗಡೆ ಒಂದು 6 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಬಂತು ಅಂತಂದರೆ ನಿಮ್ಮ ಎಲ್ಲ ಯಾವುದೇ ಥರದ ಕಷ್ಟ ಸುಖಗಳಿಗೆ ಇಲ್ಲಿ ಹೇಳಿಕೆ ಆಗುತ್ತೆ. ಬಂದ್ಬಿಟ್ಟು ನೀವು ನಿಮ್ಮ ಕಷ್ಟ ಸುಖಗಳನ್ನ ಕೇಳ್ಕೊಂಡು ಮುಂದುವರಿಬೋದು, ಏಳಿಗೆ ಆಗ್ಬೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ.
ಬಳಿಕ ಗ್ರಾಮಸ್ಥರಾದ ರಾಜಪ್ಪ ಮಾತನಾಡಿ, ನಮ್ಮ ತಂದೆಯವರ ಕಾಲದಲ್ಲಿಯೇ ಈ ದೇವಾಲಯವಿತ್ತು. ಅಂದಿನ ಸಂದರ್ಭದಲ್ಲಿ ಈ ದೇವಾಲಯವನ್ನ ನೆಲಸಮ ಮಾಡಿ ಮನೆಯೊಂದನ್ನ ನಿರ್ಮಾಣ ಮಾಡಿದ್ದೇವೆ. ಅಂದಿನಿಂದಲೂ ನಮಗೆ ನಾಗದೇವರು ಕಾಡತೊಡಗಿತು. ವಿವಿಧ ಪೂಜಾ ಕೈಕಾರ್ಯಗಳನ್ನ ಮಾಡಿದ್ದರೂ ಸಹ ನೆಮ್ಮದಿಯ ಬದುಕನ್ನ ನಾವು ನಮ್ಮ ಕುಟುಂಬವೇ ನೋಡಲಿಲ್ಲ. ಅಂತಿಮವಾಗಿ ಪರಿಹಾರವೆಂಬಂತೆ ಮತ್ತೆ ಈ ದೇವಾಲಯವನ್ನ ಇದೇ ಸ್ಥಳದಲ್ಲಿ ನಿರ್ಮಾಣ ಮಾಡಿ ಇಂದು ಹಲವು ಪವಾಡಗಳನ್ನು ನಾವು ನೋಡಿದ್ದೇವೆ ಎಂದು ತಮ್ಮ ಅನುಭವವನ್ನು ವ್ಯಕ್ತಪಡಿಸಿದ್ದಾರೆ. ಇವರು ದೇವರಾಜ ಅವರ ತಂದೆಯವರು ಇಲ್ಲಿ ಸುಮಾರು 40 ವರ್ಷದ ಇಂಚೆ ಈ ಜಾಗದಲ್ಲಿ ಮನೆ ಕಟ್ಟಿಸಿದ್ರು. ಇಲ್ಲಿ ಮನೆ 79ರಲ್ಲಿ ಫಸ್ಟು ಉತ್ತ ಇತ್ತು. ಇಲ್ಲಿ ಉತ್ತ ಇತ್ತು. ಆ ಉತ್ತನ ಮನೆ ಕಟ್ಟಿಸುವಾಗ ಅದನ್ನು ಹೊಡೆದಾಕಿಬಿಟ್ಟು ಮನೆ ಕಟ್ಟಿಸಿದ್ರು. ಮನೆ ಕಟ್ಟಿಸಿ ಸುಮಾರು ಒಂದು 20 ವರ್ಷ ಆ ಮನೆಯಲ್ಲಿ ವಾಸ ಮಾಡಿದ್ರು. ಅವರು ವಾಸ ಮಾಡಿದ ನಂತರ ಮನೆಯಲ್ಲಿ ವಾಸ ಮಾಡುವಾಗ ಒಂದು ಹಾವು ಮನೆಗೆ ಬರುತ್ತೆ. ಮನೆಗೆ ಬಂದಾಗ ಏನು ಮಾಡ್ತಾರೆ, ಇವ್ರ ಕಣ್ಣಿಗೆ ಕಾಣಿಸ್ಕೊಂಡಾಗ ಆ ಹಾವನ್ನು ಹೊಡಿತಾರೆ. ಅವರು ಯಾರು ಇದೇ ನಮ್ಮ ತಮ್ಮ ದೇವರಾಜನವರು ಹಾವನ್ನು ಹೊಡಿತಾರೆ. ಹೊಡೆದ ಸುಮಾರು ವರ್ಷ ಹೀಗೆ ನಡೆಯುತ್ತೆ. ಮನೆಯಲ್ಲಿ ಹೀಗೇ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗುತ್ತೆ. ಕೆಲವೊಂದು ವರ್ಷಗಳ ನಂತರ ತುಂಬ ಕಷ್ಟಗಳು ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ ಇವ್ರಿಗೆ. ಆಗ ಇವ್ರು ಏನು ಮಾಡ್ತಾರೆ, ಇವ್ರ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ, ಸೊಂಟಕ್ಕೆ ತೊಂದರೆ ಆಗುತ್ತೆ. ಹಲವಾರು ಕಡೆ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅಲ್ಲೂ ಕೂಡ ಏನು ಅವ್ರಿಗೆ ರಿಸಲ್ಟ್ ಸಿಗೋದಿಲ್ಲ. ಹೀಗೆ ಶಾಸ್ತ್ರಗಳನ್ನ ಕೇಳೋವಂಥ ಸಂದರ್ಭದಲ್ಲಿ ಕೋಣಂದೂರು ಅಂತ ಊರಲ್ಲಿ ಅಲ್ಲಿ ಹೋಗಿ ಕೇಳಿದಾಗ ಅವರು ಹೇಳ್ತಾರೆ, ಅವರು ನಿಮ್ಮ ಇಲ್ಲಿಗೆ ಬರಬೇಕು, ಈ ಪ್ಲೇಸಿಗೆ ಬರಬೇಕು ಅಂತ ಹೇಳ್ತಾರೆ. ಇಲ್ಲಿಗೆ ಬಂದಾಗ ಇಲ್ಲಿ ಇವರಿಗೆ ಆಹ್ವಾನ ಆಗುತ್ತೆ. ಆಹ್ವಾನ ಆದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಇವರು ಉರುಳು ಸೇವೆ ಮಾಡಿಕೊಂಡು ಬಂದು ಇದೇ ಜಾಗದಲ್ಲಿ ಬರ್ತಾರೆ. ಯಾರು ದೇವರಾಜು ಬಂದಾಗ ಅದು ಹೊಡೆದಾಗ ಹೆಂಗೆ ಅದು ಹೊರಳಾಡಿತ್ತೋ ಅದೇ ಥರನೇ ಹೊರಳಾಡ್ಕೊಂಡು ಈ ಜಾಗಕ್ಕೆ ಬಂದು ಈಗ ದೇವಿ ಪ್ರತಿಷ್ಠಾಪನೆ ಆಗಿದೆಯಲ್ಲ ಈ ಜಾಗಕ್ಕೆ ಬಂದು ನಿಲ್ತಾನೆ. ನಿಂತಾಗ ಅವಾಗ ಇದೇ ಜಾಗದಲ್ಲಿ ನಂದು ಉತ್ತ ಇತ್ತು, ಇದೇ ಜಾಗದಲ್ಲಿ ಹೊಡೆದಿರೋದು ನೀವು ನನ್ನ ಅಂತೇಳಿ ಆಗ ಗೊತ್ತಾಗ, ಅದರಿಂದಲೇ ನಮಗೆಲ್ಲ ಕಷ್ಟ ಬರ್ತಾ ಇರೋದು ಅಂತೇಳಿ. ಅವಾಗೇನಾಗುತ್ತೆ, ಈ ಜಾಗದಲ್ಲಿ ನಂದೊಂದು ವಿಗ್ರಹನ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತೇಳಿ ಹೇಳುತ್ತೆ. ಹೇಳಿದಾಗ ಇವರೇನು ಮಾಡ್ತಾರೆ, ಅದೆಲ್ಲ ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡ್ಕೊಂಡು ಇಲ್ಲಿ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡ್ತಾರೆ. ಕಷ್ಟ ಸುಖಗಳಿರ್ಬೋದು, ಆಮೇಲೆ ಪ್ರತಿಯೊಂದು ವಿಚಾರಗಳನ್ನು ನಮ್ಮ ಮನೆತನಗಳಲ್ಲಿ ಏನಾರು ದೋಷ ಇತ್ತು ಅಂತಂದರೆ ಆ ಗಂಟೆಗೆ ಅವ್ರನ್ನ ಕರೆಸಿ ಹೇಳೋವಂಥ ಒಂದು ವ್ಯವಸ್ಥೆ ಇವತ್ತು ಇಲ್ಲಿ ನಡೀತಾ ಇದೆ. ಇದು ಮುಂದೆ ತುಂಬ ಭಾಳ ಈ ನಾವೇನು ಕುಕ್ಕೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಕ್ಕೆ ಘಾಟಿ ಸುಬ್ರಹ್ಮಣ್ಯ ಹೋಗ್ತೀವಲ್ಲ, ಆ ಕೆಲಸ ಇಲ್ಲಿ ನಡೆಯುತ್ತೆ. ಇನ್ಮೇಲೆ ಅಷ್ಟು ಪ್ರಸಿದ್ಧಿಯಾಗಿದೆ. ಈಗ ನೋಡಿರಿ, ಇದೆಲ್ಲ ಕಾರ್ಯಕ್ರಮಗಳು ವರ್ಷದ ಸ್ಟಾರ್ಟಿಂಗ್ ಇದು ಓಪನ್ ಮಾಡಿದ್ವಿ. ಓಪನ್ಗೆ ಅದೇ ಹೇಳಿಸಿ ಒಂದು ಕಳಶ ಇಡೋದಕ್ಕೂ ಕೂಡ ಹೆಜ್ಜೆಗೂ ತಪ್ಪನ್ನು ಕಂಡುಹಿಡಿಯುತ್ತೆ. ಇದನ್ನೀಗ ಬೋರ್ಡ್ ನಾಗದೇವತೆ ಅಂತ ಹೇಳಿ ನಾಗ ಸನ್ನಿಧಿ ಅಂತ ಮಾಡಬೇಕು ಅಂತೇಳಿ ಬೋರ್ಡ್ ಹಾಕ್ಸ್ಬೇಕು ಅಂತೇಳಿ ಒಂದು ಯೋಚನೆ ಮಾಡ್ತಾಯಿದ್ವಿ ನಾವು ಅಣ್ಣ ತಮ್ಮಗಳೆಲ್ಲರೂ. ಹಾಗಾಗಿ ಇನ್ನೂ ಸ್ವಲ್ಪ ಇದು ದೇವಸ್ಥಾನದ್ದು ಇನ್ನೂ ಇದು ನಡಿಬೇಕು, ನಿರ್ಮಾಣ ಅಂತ ಇನ್ನೂ ನಡಿಬೇಕಾಗಿದೆ. ಇನ್ನು ಇದು ನಮ್ಮ ಊರಿನ ಏನೀಗ ನಾಗದೇವತೆಗಳಿಗೆ ನಾವು ಗೌರಿ ಹಬ್ಬದ ದಿನ ನಾವೆಲ್ಲ ಹುತ್ತುಗಳು ಪೂಜೆ ಮಾಡ್ತಿದ್ರು, ಕಲ್ಲುಗಳನ್ನ ಪೂಜೆ ಮಾಡ್ತಾಯಿದ್ವಿ. ಇವತ್ತು ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದೆ ಆ ನಾಗದೇವತೆ. ಹಾಗಾಗಿ ಇಡೀ ನಮ್ಮ ಊರಿನವರೆಲ್ಲ ಇಲ್ಲೇ ಬಂದು ಇನ್ನು ಮುಂದೆ ಇಲ್ಲೇ ನಾಗದೇವತೆಯನ್ನು ಪೂಜೆ ಮಾಡ್ತಾರೆ. ನಾಗದೋಷಗಳೇನಾದರೂ ಇದ್ದರೆ ಅದನ್ನು ಇಲ್ಲೇ ಸರಿಪಡಿಸ್ಕೊಳ್ಳೋದಕ್ಕೆ ತುಂಬ ಅವಕಾಶ ಇದೆ. ಇದು ಭಾಳ ಕುಗ್ರಾಮ ಆಗಿತ್ತು. ಇಲ್ಲಿ ಹೇಗಿತ್ತು ಅಂದರೆ, ನಾವು 1973ರಲ್ಲಿ ನಾನು ಹುಟ್ಟಿದ್ದು. 1979ರಲ್ಲಿ ನಮ್ಮ ತಂದೆ ಈ ಮನೆ ಕಟ್ಟಿದ್ರು. ಈಗ ನಾವೇನು ನಿಂತಿದ್ವಿ ಈ ಜಾಗದಲ್ಲಿ ನಮ್ಮದು ಮನೆ ಇತ್ತು. ನಾನು 6 ವರ್ಷದವನಾಗಿದ್ದೆ ಈ ಮನೆಯಲ್ಲಿ ಒಳಗೆ ವಾಸಕ್ಕೆ ಬಂದಾಗ. ಅಲ್ಲಿಂದ ಒಂದು 4ನೇ ಕ್ಲಾಸನ್ನು ನಾನು ಓದ್ತಾ ಇದ್ದೆ. ಈ ಎರಡೂ ಕಡೆ ಅವು ಮುಂಚೆ ಎಲ್ಲ ಮಾಳಿಗೆ ಮನೆ ಅಂತ ಕಟ್ಟರು, ಮುಂದಕ್ಕೆ ಪಡಸಾಲೆ ಅಂತೇಳಿ ಹಜಾರ ಮಾಡೋರು, ಎರಡೂ ಸೈಡು ಚಡಿ ಬಿಟ್ಕೊಂಡಿರೋರು. ಹಿಂಗೆ ಕಾಲೆಳೆ ಬಿಟ್ಕೊಂಡು ಬೇಸಿಗೆ ಟೈಮಲ್ಲಿ ಕೂತಾಗ ಅಮಾವಾಸ್ಯೆ ಒಂದು ದಿವಸ ಇಂಚೆ ಅಥವಾ ಮುಂಚೆ ಇರಬೇಕು, ಒಂದು ನಾಗರ ಸರ್ಪ ಒಳಗೆ ಬಂತು. ಅದು ನಮ್ಮಲ್ಲಿ ಅವಾಗೇನಂತ ಅಂದರೆ ಭಾಳ ದೊಡ್ಡದಾಗಿ ಹಾಕಿರೋರು ಉತ್ರಾಸ ಅಂಥೇಳಿ ಹಳ್ಳಿ ಮನೆಗಳಲ್ಲೆಲ್ಲ. ಅದನ್ನ ಹತ್ತಿ ಒಳಗೆ ಹೋಗಿ
ಮಲಗೋದು ಅದು ನನ್ನ ಕಾಲು ಎಳೆಬಿಟ್ಕೊಂಡೆಲ್ಲ ಕೂತಿದ್ವಿ. ನಮ್ಮ ಅಣ್ಣರು ನಾವು ಎಲ್ಲ ಮಾತಾಡ್ಕೊಂತ, ನಮ್ಮ ಕುಟುಂಬ ಇತ್ತು ಆ ಸಮಯದಲ್ಲಿ. ಊಟ ಮಾಡ್ಕೊಂಡು ಮಾತಾಡ್ತಾ ಕೂತಿದ್ದಾಗ ಬಂದು ಎಡೆ ಎತ್ಕೊಂಡು ಒಳಗೆ ದಾಟಿ ಹೋಯ್ತು. ಅದನ್ನು ನೋಡಿದಂಥ ನಮ್ಮ ತಂದೆಯವರು ಮಕ್ಕಳಿರ ಮನೆ ಒಳಗೆ ಸರ್ಪ ಬಂದು ಮಲಗಿರಂಗೆ ಅಂಥೇಳಿ ಅಲ್ಲಿ ಒಂದು 40 ಚೀಲ ದವಸ ಒಟ್ಟಿದ್ವಿ. ಅವಾಗ ಬೆಳೀತಿದ್ದಂಥ ರಾಗಿ, ಜೋಳ, ನವಣೆ ಅಂತ ಅದು ಚೀಲ ಎಲ್ಲ ತೆಗಿಸ್ಬಿಟ್ಟು ಸರ್ಪನ ಹೊಡೆಸಿದ್ರು. ಅದನ್ನು ಎಲ್ಲೆಲ್ಲಿ ಹೊಡೆದಿದ್ರು ಅದನ್ನು ಮರುದಿವ್ಸ ಬೆಳಗ್ಗೆ ಯಾಕೆ ತೊಂದರೆ ಕಾಣಿಸ್ಕೊಂತ ನನಗೆ ಅಂಥೇಳಿ ನಮ್ಮ ಅಪ್ಪಾಜಿ ಹೋಗಿ ಕೇಳಿದಾಗ, ನೀವು ಒಂದು ಸರ್ಪ ಹೊಡೆದ್ರೆ ತಪ್ಪಾಗಿದೆ, ಅದನ್ನು ಒಂದು ಇದು ಬೆಳ್ಳಿ ವಿಗ್ರಹ ಮಾಡ್ಕೊಂಡು ಮನೆಯಲ್ಲಿಟ್ಟು ಡೈಲಿ ಪೂಜೆ ಮಾಡಿದರೆ ಅದ್ರದ್ದು ಕ್ಲೇಶ ಕಳ್ಕೋಬೋದು ಅಂತ ಹೇಳಿದರು. ಒಂದು 2-3 ಹತ್ರ ಅದನ್ನು ನಮ್ಮ ತಂದೆಯರಿದ್ದಾಗ ಮಾಡ್ಕೊತ ಬಂದ್ವಿ. ಆದರೂ ಮಾಡ್ಕೊತ ಬಂದರೆ 79ರಲ್ಲಿ ಈ ಮನೆಯಕ್ಕೆ ಬಂದರು. 98 ವರ್ಷದೊತ್ತಿಗೆ ಮನೆಗೆ ಆಲ್ಮೋಸ್ಟ್ ಕಡಿಮೆ ಅನ್ನಂಗೆ ಆಗ್ಬಿಡ್ತು, ಯಾರು ಇರೋ ಮಟ್ಟಕ್ಕೆಲ್ಲ. ಇಲ್ಲಿ ಹುತ್ತ ಇತ್ತು, ನಿಮ್ಮ ತಂದೆಯವರು ಗಜ್ಜಿಗೆ ಹಾಕಿಬಿಟ್ಟು ನನ್ನನ್ನು ಸಮಾಧಿ ಮಾಡಿ ಅದ್ರ ಮೇಲೆ ಮನೆ ಕಟ್ಟರಿ. ನನ್ನದೇ ಜಾಗ, ನಾನು ಇದೊಂದು ನಿಧಿ ಇದ್ದ ಜಾಗದಲ್ಲಿ ನಾನು ಕಾವಲಿದ್ದೆ, ನನ್ನನ್ನು ನೀವು ಹೊಡೆದು ಭಾಳ ತಪ್ಪು ಮಾಡ್ಕೊಂಡ್ರಿ, ನಾನು ಬಿಡೋದೇ ಇಲ್ಲ ಯಾವುದೇ ಕಾರಣಕ್ಕೆ ನೀವು ಈ ಮನೆಗೆ ಮತ್ತೆ ಇದು ಮಾಡಿರೋ ಅಂತ. ಇದರಲ್ಲಿ ಒಂದು ಕೊನೆಗೆ ಇಲ್ಲಿ ಮಾಡಿಸೋದು ಬೇಡ, ನಾವು ಎದ್ದು ಬಿದ್ದು ಅಕ್ಕಪಕ್ಕದ ಮನೆಗಳು ಓಡಾಡೋದ ಜಾಗದಲ್ಲಿ ನಾಗರದ ಇದನ್ನು ಮಾಡಿದರೆ ಈ ಹೆಣ್ಮಕ್ಳು ಪ್ರತಿ ತಿಂಗಳು ಋತುಚಕ್ರದ ನೆರಳು ಬಿದ್ದರೆ ತೊಂದರೆ ಅನುಭವಿಸ್ತೀವಿ ಅಂತ ಸುಬ್ರಹ್ಮಣ್ಯಕ್ಕೆ ಒಂದು ವಿಗ್ರಹ ಕೆತ್ತಿಸ್ಕೊಂಡು ಹೋಗಿ ನಮ್ಮ ಅಂತಂದರೆಲ್ಲ ಸೇರಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿಸಿ ಬಂದ್ವಿ. ಆದರೂ ಅದು ಬಿಟ್ಟು ಹೋಗಲಿಲ್ಲ. ಮತ್ತೆ 1 ವರ್ಷ, 1.5 ವರ್ಷ, 2 ವರ್ಷ ಕಳೆದ 3ನೇ ವರ್ಷ ಮತ್ತೆ ಇದೇ ನೋವು, ಅದೇ ಇದಾಯಿತು. ಮತ್ತೆ ಹೋದ್ವಿ ಅಲ್ಲಿಗೆ. ಮತ್ತೆ ಹೋದಾಗ ಮತ್ತೆ ಅದು ಬಂದು ಒಂದೇ ಮಾತಾಡ್ತು, ನೀನು 10 ಹತ್ರ ಮಾಡಿದರು, ನಾನು ನನ್ನ ಜಾಗ ಬಿಟ್ಟು ಎಲ್ಲೂ ಕದಲಲ್ಲ, ನನಗೆ ನನ್ನದೇ ಆದಂಥ ಜಾಗ ಬಿಟ್ಟು ಕೊಟ್ಟರೆ ನಾನು ನಿಮಗೆ ತೊಂದರೆ ಕೊಡೋದು ನಿಲ್ಲಿಸ್ತೀನಿ ಅಂತ ಅದು ನಾಗ ಬಂದು ಮೈ ಮೇಲೆ ಹೇಳ್ತು. ಇದ್ರ ಮೇಲೆ ಒಂದು ಸದ್ಯಕ್ಕೆ ಇದು ಹೋದ್ರೂ ಸಾಕಪ್ಪ ಅಂತ ನಾವು ಒಂದು ವಿಗ್ರಹ ಮಾಡಿಸ್ಕೊಂಬಂದೆ. ಆ ಟೈಮಲ್ಲಿ ಈ ಹೋದ ತಿಂಗಳು 22ನೇ ತಾರೀಕು ನಾವು ಕಳಸಾರೋಹಣ ಮಾಡಿ ನಾಗಾಭರಣ ಮಾಡಿಸಿ ಹೆಚ್ಚಿಕಮ್ಮೊಂದು 6ರಿಂದ 7 ಲಕ್ಷ ರೂಪಾಯಿ ಖರ್ಚು ಮಾಡಿ ವ್ಯವಸ್ಥೆ ಮಾಡಿದ್ವಿ. ಆ ದಿನ ತುಂಬ ಜನ ಬಂದಿತ್ತು, ಒಂದು 250ರಿಂದ 300 ಜನ ಆ ದಿನ ಪೂಜೆಗೆ ಬಂದೆಲ್ಲ ಸ್ವಾಮಿ ಆಶೀರ್ವಾದ ಪಡ್ಕೊಂಡು ಹೋದರು. ಈ ದಿನ ತಿಂಗಳ ಪೂಜೆಗೆ ಇಲ್ಲೇ ಹಳ್ಳಿಯರು ಏನಿದ್ದಾರೆ ಅವ್ರು ಬಂದಿದ್ದಾರೆ. ಇಷ್ಟು ನಡೀತಾ ಇದೆ. ಈಗ ಮಾತ್ರ ನಮ್ಮ ಮಂತನದಲ್ಲಿ ಏನು ಕೆಲಸ ಮಾಡಬೇಕು ಅಂದರೂ ನಾವು ಅದನ್ನು ಕೇಳ್ದಲ್ಲೇ ಮುಂದುವರಿತಾ ಇಲ್ಲ. ಈ ದೇವಾಲಯದಿಂದ ಬಡವರ ಬದುಕು ಹಸನಾಗಿದೆ. ಕಷ್ಟ ಸುಖಗಳಿಗೆ ದೂರದೂರಿಗೆ ಹೋಗಬೇಕಾಗಿತ್ತು, ಪರಿಹಾರಕ್ಕಾಗಿ ಹಲದಾಡಬೇಕಿತ್ತು. ನಾವೆಲ್ಲರೂ ಕೂಡ ರೈತರ ಕೆಲಸ ಕಾರ್ಯಗಳನ್ನ ಮಾಡುವಾಗ ನಮ್ಗಳಿಗೆ ಹರಿವಿಲ್ಲದೆ ಅವುಗಳಿಗೆ ಪೆಟ್ಟು ಮಾಡ್ತೇವೆ. ಆ ಪೆಟ್ಟುಗಳಿಗೆ ಸಾಕಷ್ಟು ದೋಷಗಳು ನಮ್ಮನ್ನ ಕಾಡುತ್ತವೆ. ಆದರೆ ಇದೀಗ ನಮ್ಮ ಗ್ರಾಮದಲ್ಲಿಯೇ ಈ ದೇವಾಲಯ ನಿರ್ಮಾಣವಾಗಿರುವುದು ನಮ್ಮೆಲ್ಲರ ಸೌಭಾಗ್ಯ ಅಂತಿದ್ದಾರೆ ಈ ಗ್ರಾಮದ ಗ್ರಾಮಸ್ಥರು. ಜೈ ಸ್ವಾಮಿ ಅಂತೇಳಿ ಇಲ್ಲಿ ನಾಗ ಸನ್ನಿಧಿ ಅಂತೇಳಿ ದೇವಸ್ಥಾನ ಓಪನ್ ಆಯಿತು. ನಾವು ನೋಡ್ದಂಗೆ ಊರಿನ ಗ್ರಾಮಸ್ಥರೇ ನಾವಿಲ್ಲಿ. ಈ ದೇವಸ್ಥಾನ ಪಕ್ಕದಲ್ಲಿರ್ತಕ್ಕಂಥ ಮನೆಯವರು ತುಂಬ ಚೆನ್ನಾಗಿ ಅಂದರೆ ಭಾಳ ಅದ್ಭುತವಾಗಿ ನಡೀತಾ ಇದೆ. ಇವತ್ತು ಅವ್ರಿಗೆ ಎಷ್ಟು ಒಲಮೆ ಇದೆ ಅಂದರೆ ನಾವು ಇಲ್ಲಿ ನೋಡಿದರೆ ಅಷ್ಟು ಚೆನ್ನಾಗಿ ಇದು ಇದೆ. ಭಾಳಷ್ಟು ಜನ ಬಂದಿದ್ದಾರೆ ಇಲ್ಲಿ ಅದನ್ನು ಕೇಳ್ಕೊಂಡು ಹೋಗೋಕ್ಕೆ. ಕೇಳ್ಕೊಂಡು ಹೋದಂಥ ಜನಗಳಿಗೆ ಸಾಕಷ್ಟು ಒಳ್ಳೆಯ ಅನುಕೂಲ ಆಗಿದೆ. ಮತ್ತೆ ಬರ್ತಾರೆ. ತುಂಬ ಚೆನ್ನಾಗಿ ನಡೀತಿದೆ. ನಾವು ಎಲ್ಲೋ ಹೋಗೋದಕ್ಕಿಂತ ಈ ಸನ್ನಿಧಿ ನಮಗೆ ಪುಣ್ಯ ಸ್ಥಳ ಇದೀಗಾಗಿದೆ. ಇದರಿಂದ ತುಂಬ ಚೆನ್ನಾಗಾಗಿದೆ. ಉಷಾದೇವಿ ಅಂತೇಳಿ ದೇವರಾಜರ ಮನೆಯವರು. ನಮ್ಮ ಮಾವ ಇದ್ದಾಗ ಒಂದು ಹಾವನ್ನು ಹೊಡೆದಿದ್ರಂತೆ ಮನೆಗೆ ಬಂದಾಗ. ಆ ಹಾವಿನಿಂದ ಇದು ಇಷ್ಟೆಲ್ಲ ತೊಂದರೆ ಆಗಿ ನಮ್ಮ ಕುಟುಂಬಕ್ಕೆ ಭಾಳ ನೋವಾಗಿ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಲಿ ಬೇರೆ ಥರ ನೋವೆಲ್ಲ ಕೊಟ್ಕೊಂತ ಬಂತು. ಆಮೇಲೆ ಕೊನೆಗೆ ನಾವು ಸುಬ್ರಹ್ಮಣ್ಯದಲ್ಲಿ ಪೂಜೆ ಆಯಿತು. ಎಲ್ಲ ಪೂಜೆ ಆದ್ರೂ ಅದರ ಪರಿಹಾರನೇ ಸಿಗ್ತಾ ಇರಲಿಲ್ಲ. ನಮಗೆ ಕಷ್ಟ ಆಗಿದೆ, ಏನೇನು ತೊಂದರೆ ಆಗಿದೆ, ಯಾಕೆ ಹೊಡೆದ್ರು, ನನ್ನ ಸನ್ನಿಧಿಲಿ ನನ್ನ ಮರಿಗಳು ನನ್ನ ವಂಶನ ನಾಶ ಮಾಡಿದರು ಅಂಥೇಳಿ ಕೋಪದಿಂದ ಎಲ್ಲ ನಮ್ಮ ಕುಟುಂಬದವ್ರಿಗೂ ತುಂಬ ತೊಂದರೆ ಕೊಡ್ತು. ತುಂಬ ಎಲ್ಲೋದ್ರೂ ಹಾವುಗಳೇ ಕಾಣಿಸ್ಕೊತಾ ಇದ್ವು, ಎಲ್ಲಿ ಬಂದರೂ ಎಲ್ಲೋದ್ರೂ. ಆಮೇಲೆ ನಮ್ಮ ಮಗನಿಗೂ ದೋಷ ಆಗಿತ್ತು. ಇದೆಲ್ಲ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಮಗೆ ಎಲ್ಲ ರೀತಿಯೂ ಒಳ್ಳೆಯದಾಗಿತ್ತೆ. ಆಮೇಲೆ ಇದು ದೇವಸ್ಥಾನ ಮಾಡೋದ್ರಿಂದ ಎಲ್ಲ ಒಳ್ಳೆಯದಾಗಿತ್ತು. ಇದು ಭಾಳ ಪವರ್ ಇರೋದರಿಂದ ಎಲ್ಲರೂ ಬಂದು ಭಕ್ತಾದಿಗಳು ಇದನ್ನು ಹೇಳಿಕೆ ಕೇಳ್ಕೊಂಡು ಇದು ಪರಿಹಾರ ಮಾಡ್ಕೋಬೇಕು ಅಂತ ನಾವು ಕೇಳ್ಕೊಂತೀವಿ. ನಮ್ಮ ಹೆಸರು ಮುರುಗೇಶ್ ಅಂತ.
ನಾವು ಇದೇ ಗ್ರಾಮದಲ್ಲಿ ಇದರಲ್ಲಿದ್ದರು ನಮಗೆ ಸಂಬಂಧಿಕರು, ನಮಗೆ ಮಾವನ ಮಕ್ಕಳಾಗಬೇಕು. ನಾವು ಅವರು ಹುಟ್ಟಬರ ಈಗ ಅವರು ದೇವರಾಜಪ್ಪನವರು ಹೇಳಿದ ಮಾತು ಏನಿದೆ 100% ಸತ್ಯ. ನಾವು ಅವಾಗ ಕೇಳಿದ್ವಿ, ಅವರು ಒಡನಾಟ ಅವರಿದ್ದಾಗ ಅವ್ರಿಗೆ ಬಂದಿರತಕ್ಕಂಥ ಕಷ್ಟ ಎಲ್ಲದೂ ಸರಿ. ಇವತ್ತು ನಮಗೆ ತುಂಬ ಖುಷಿ ಅನಿಸುತ್ತೆ. ಈ ಒಂದು ಸನ್ನಿಧಿ ಆಗಿದ್ದು ನಮಗೆ ತುಂಬ ಖುಷಿ ಅಂದರೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಒಂದು ಕೋಟಿಗಟ್ಟಲೆ ಇದ್ದು ಎಲ್ಲೋ ಬೇಕಾದ್ರೆ ದೊಡ್ಡ ಬಿಲ್ಡಿಂಗ್ ಕಟ್ಬೋದು, ಮನೆ ಕಟ್ಬೋದು, ಎಲ್ಲ ಮಾಡ್ಬೋದು. ಆದರೆ ಸ್ವಾಮಿ ಸನ್ನಿಧಿ ಕಟ್ಟೋದು ಭಾರಿ ಕಷ್ಟಪಟ್ಟು ಅವರು ಮಾಡಿದ್ದಾರೆ. ಅವರಿಗೆ ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತಾ ಇದ್ದೀನಿ ಅಷ್ಟೇ. ಒಟ್ಟಾರೆ ಹೊಸದುರ್ಗದಲ್ಲಿಯೇ ಈಗಾಗಲೇ ಹಲವಾರು ಪುಣ್ಯ ಪ್ರಸಿದ್ಧ ಪವಾಡಗಳನ್ನು ಹೊಂದಿರುವ 100 ದೇವಾಲಯಗಳಿವೆ. ವಿಶೇಷವಾಗಿ ನೂತನವಾಗಿ ನಿರ್ಮಾಣವಾಗಿರುವ ಈ ಶೀರನಕಟ್ಟೆ ಸಮೀಪವಿರುವ ಅಯ್ಯನಹಳ್ಳಿ ಗ್ರಾಮದ ನಾಗಸನ್ನಿಧಿಯು ಕೂಡ ತನ್ನ ಕ್ಷೇತ್ರದ ಪವಾಡದಿಂದಲೇ ಈ ಭಾಗದ ಜನರನ್ನ ಕಾಯಲಿ ಈ ನಾಗದೇವರು. ವೀಕ್ಷಕರೇ, ಒಮ್ಮೆ ನೀವುಗಳು ಕೂಡ ಈ ಪವಿತ್ರ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಡುವ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಬೇಡುವ ಮೂಲಕ ಭಗವಂತನ ಮುಂದೆ ಪರಿಹಾರವನ್ನ ಕಂಡುಕೊಳ್ಳಿ ಎಂಬುದು ನಮ್ಮ ಆಶಯವಾಗಿದೆ.